ಪೋಷಕರು ದುಡಿಯೋದೇ ಮಕ್ಕಳ ಭವಿಷ್ಯಕ್ಕಾಗಿ. ಎಲ್ಲ ಹಣವನ್ನ ಸುರಕ್ಷಿತವಾಗಿದ್ದಾಗಲೇ ಖರ್ಚು ಮಾಡಿಬಿಟ್ರೆ ಮಕ್ಕಳು ದೊಡ್ಡವರಾಗಿ ಬೆಳೆದು ನಿಂತಾಗ ಅವರ ದುಬಾರಿ ಕಾಲೇಜ್ ಫೀಸ್, ಗಾಡಿಗಳಿಗೆ ಹಣ ಎಲ್ಲಿಂದ ತರ್ತೀರಾ? ಬ್ಯಾಂಕ್ ಲೋನ್, ಸಾಲ, ತಲೆನೋವು. ಈ ಸಮಯದಲ್ಲಿ ಸೇವಿಂಗ್ಸ್ ಇರಬೇಕಿತ್ತು ಅಂತ ನಿಮಗನಿಸಿದ್ದು ಇದೆ. ಹಾಗಾದ್ರೆ ಇನ್ನು ಕಾಲ ಮಿಂಚಿಲ್ಲ. ಮುಂದಿನ ಭವಿಷ್ಯ ಸುಖಕರವಾಗಿರಲು ನೀವು NPS ಯೋಜನೆಗೆ ಅಪ್ಲೈ ಮಾಡಿ. ಈ ಯೋಜನೆಯ ಲಾಭವೇನು ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಪೋಷಕರು ದುಡಿಯೋದೇ ಮಕ್ಕಳ ಭವಿಷ್ಯಕ್ಕಾಗಿ. ಎಲ್ಲ ಹಣವನ್ನ ಸುರಕ್ಷಿತವಾಗಿದ್ದಾಗಲೇ ಖರ್ಚು ಮಾಡಿಬಿಟ್ರೆ ಮಕ್ಕಳು ದೊಡ್ಡವರಾಗಿ ಬೆಳೆದು ನಿಂತಾಗ ಅವರ ದುಬಾರಿ ಕಾಲೇಜ್ ಫೀಸ್, ಗಾಡಿಗಳಿಗೆ ಹಣ ಎಲ್ಲಿಂದ ತರ್ತೀರಾ? ಬ್ಯಾಂಕ್ ಲೋನ್, ಸಾಲ ಎಲ್ಲ ತಲೆನೋವು. ಈ ಸಮಯದಲ್ಲಿ ಸೇವಿಂಗ್ಸ್ ಇರಬೇಕಿತ್ತು ಅಂತ ನಿಮಗನಿಸಿದ್ದು ಕೂಡ ಇದೆ. ಹಾಗಾದ್ರೆ ಇನ್ನೂ ಕಾಲ ಮಿಂಚಿಲ್ಲ. ಮುಂದಿನ ಭವಿಷ್ಯ ಸುಖದಾಯಕವಾಗಿರಲು ನೀವು NPS ಯೋಜನೆಗೆ ಅಪ್ಲೈ ಮಾಡಿ. ಇದು ಕೇಂದ್ರದ ಹೊಸ ಯೋಜನೆ. ಮಕ್ಕಳ ಭವಿಷ್ಯಕ್ಕಾಗಿ NPS ವಾತ್ಸಲ್ಯ ಯೋಜನೆ ಸ್ಕೀಮ್ಗೆ ನಿರ್ಮಲಾ ಸೀತಾರಾಮನ್ ಅಧಿಕೃತ ಚಾಲನೆ. ಮಕ್ಕಳ ಭವಿಷ್ಯಕ್ಕೆ ಪೋಷಕರೇ ಪಿಂಚಣಿ ಖಾತೆ ತೆರೆದು ಹಣ ಉಳಿತಾಯ ಮಾಡುವ NPS ವಾತ್ಸಲ್ಯ ಯೋಜನೆಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ಜುಲೈನಲ್ಲಿ ಕೇಂದ್ರ ಸರ್ಕಾರ ಮಂಡಿಸಿದ್ದ ಬಜೆಟ್ನಲ್ಲಿ ಈ ಯೋಜನೆಯನ್ನ ಪ್ರಕಟಿಸಲಾಗಿತ್ತು. ಹಾಲಿ ಇರುವ NPS ಅನ್ನ ಈಗ ಮಕ್ಕಳಿಗೂ ವಿಸ್ತರಿಸಲಾಗಿದೆ. ಕಳೆದ 10 ವರ್ಷದ ಅವಧಿಯಲ್ಲಿ NPS ನಡಿ 1.86 ಕೋಟಿ ಚಂದಾದಾರರಾಗಿದ್ದಾರೆ. ಇದರ ಒಟ್ಟು ಸಂಪತ್ತಿನ ನಿರ್ವಹಣಾ ಮೌಲ್ಯವು 13 ಲಕ್ಷ ಕೋಟಿಯಾಗಿದೆ. ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರವು ಈ ಯೋಜನೆಯನ್ನ ನಿರ್ವಹಣೆ ಮಾಡಲಿದೆ. ICICI ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್ ಸೇರಿ ಹಲವು ಬ್ಯಾಂಕ್ಗಳು ಈ ಯೋಜನೆಯ ಯಶಸ್ವಿಗಾಗಿ ಪ್ರಾಧಿಕಾರದ ಜೊತೆಗೆ ಕೈ ಜೋಡಿಸಿವೆ. ಮುಂಬೈನಲ್ಲಿರುವ ICICI ಬ್ಯಾಂಕ್ನ ಕಚೇರಿಯಲ್ಲಿ ಮಕ್ಕಳ ಖಾತೆ ತೆರೆಯಲಾಯಿತು. ಚಂದಾದಾರರಾದ ಮಕ್ಕಳಿಗೆ ಹೊಸದಾಗಿ ಶಾಶ್ವತ ನಿವೃತ್ತಿ ಖಾತೆ ಸಂಖ್ಯೆ ನೀಡಲಾಯಿತು. ರಾಷ್ಟ್ರೀಯ ಪಿಂಚಣಿ ಯೋಜನೆಯು ಹೂಡಿಕೆದಾರರಿಗೆ ಒಳ್ಳೆಯ ಲಾಭ ತಂದುಕೊಡಲಿದೆ. ಅಲ್ಲದೆ ಜನರ ಭವಿಷ್ಯಕ್ಕಾಗಿ ಹಣ ಉಳಿತಾಯಕ್ಕೆ ಇದು ಉತ್ತಮ ಆಯ್ಕೆಯಾಗಿದೆ. ಚಂದಾದಾರರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸುವ ಮೂಲಕ NPS ವಾತ್ಸಲ್ಯ ಯೋಜನೆಯ ಮತ್ತಷ್ಟು ಸುಧಾರಣೆಗೆ ಒತ್ತು ನೀಡಲಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ಚಾಲನೆ ನೀಡಿದ ಬಳಿಕ ಮಾತನಾಡಿದರು. ಖಾತೆ ತೆರೆಯುವುದು ಹೇಗೆ? ಏನೆಲ್ಲ ನಿಯಮವಿದೆ? ಪೋಷಕರು ಆನ್ಲೈನ್ ಬ್ಯಾಂಕ್ ಅಥವಾ ಅಂಚೆ ಕಚೇರಿಗೆ ಖುದ್ದಾಗಿ ಭೇಟಿ ನೀಡಿ ಮಕ್ಕಳಿಗೆ ಈ ಯೋಜನೆಯ ಖಾತೆ ತೆರೆಯಬಹುದಾಗಿದೆ. ಖಾತೆ ತೆರೆಯಲು 1,000 ನಿಗದಿಪಡಿಸಲಾಗಿದೆ. ಪೋಷಕರು ಮಕ್ಕಳ ಖಾತೆಗೆ ವಾರ್ಷಿಕ 1,000 ಕೊಡುಗೆ ನೀಡಬಹುದಾಗಿದೆ. ಈ ಯೋಜನೆಯಡಿ ಹೂಡಿಕೆಯಾಗುವ ಹಣವನ್ನ ಹಿಂಪಡೆಯುವುದಕ್ಕೆ ಸಂಬಂಧಿಸಿದಂತೆ ಮಾರ್ಗಸೂಚಿಗಳನ್ನು ಕೇಂದ್ರವು ಅಂತಿಮಗೊಳಿಸುತ್ತಿದೆ. 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು NPS ವಾತ್ಸಲ್ಯ ಖಾತೆ ತೆರೆಯಬಹುದಾಗಿದೆ. ಅವರಿಗೆ 18 ವರ್ಷ ಪೂರ್ಣಗೊಂಡ ಬಳಿಕ ಈ ಖಾತೆಯು NPS ಸಾಮಾನ್ಯ ಖಾತೆಯಾಗಿ ಮಾರ್ಪಾಡು ಆಗಲಿದೆ. ಖಾತೆದಾರರು 60 ವರ್ಷ ಪೂರ್ಣಗೊಳಿಸಿದ ಬಳಿಕ ಪಿಂಚಣಿ ದೊರೆಯಲಿದೆ. NPS ವಾತ್ಸಲ್ಯ ಯೋಜನೆಯಿಂದ ಸಿಗುವ ಲಾಭವೆಷ್ಟು? NPSನ ವಾರ್ಷಿಕ ಸಂಯುಕ್ತ ಬೆಳವಣಿಗೆ ದರ 9.5ರಷ್ಟಿದೆ. ಈಕ್ವಿಟಿ ಮಾರುಕಟ್ಟೆಯಲ್ಲಿ ಹೂಡಿಕೆಯಾಗಿರುವ NPS ಹಣಕ್ಕೆ 14% ಲಾಭ ಸಿಕ್ಕಿದೆ. ಕಾರ್ಪೊರೇಟ್ ಬಾಂಡ್ನಲ್ಲಿನ ಹೂಡಿಕೆಗೆ 9.1ರಷ್ಟು ಹಾಗೂ ಸರ್ಕಾರಿ ಸಾಲಪತ್ರಗಳಲ್ಲಿನ ಹೂಡಿಕೆಗೆ 8.8ರಷ್ಟು ಲಾಭ ದೊರಕಿದೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದರು. ಒಟ್ಟಾರೆಯಾಗಿ ಚಿಕ್ಕಂದಿನಿಂದಲೇ ಮಕ್ಕಳಲ್ಲಿ ಉಳಿತಾಯದ ಹವ್ಯಾಸವನ್ನ ಬೆಳೆಸಲು ಇದು ಸಹಕಾರಿಯಾಗಿದೆ. ದೀರ್ಘಕಾಲೀನ ಬಜೆಟ್ನ ಪ್ರಾಮುಖ್ಯತೆಯನ್ನ ಅರ್ಥ ಮಾಡಿಕೊಳ್ಳಲು ಮಕ್ಕಳಿಗೆ ಇದು ಸಹಾಯ ಮಾಡುತ್ತದೆ. ಕೆಲವು ಆದಾಯ ತೆರಿಗೆ ನಿಬಂಧನೆಗಳ ಅಡಿಯಲ್ಲಿ NPS ಹೂಡಿಕೆ ಮೂಲಕ ತೆರಿಗೆಯಲ್ಲಿ ವಿನಾಯಿತಿ ಪಡೆಯಬಹುದು. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.